ಈಗ ಹೇಗಿದೆಯೋ ನೋವು ಕಡಿಮೆ ಆಯ್ತಾ? ಪರವಾಗಿಲ್ಲ ಅಜ್ಜಿ, ಸುಧಾರಿಸ್ಕೋತಾ ಇದ್ದೀನಿ. ಮೆಡಿಸಿನ್ ಎಫೆಕ್ಟ್ ಅನ್ಸುತ್ತೆ, ಅಷ್ಟೇನು ನೋವು ಗೊತ್ತಾಗ್ತಾ ಇಲ್ಲ. ದೇವ್ರು ದೊಡ್ಡವನು, ಅಷ್ಟೇನು ದೊಡ್ಡ ಅನಾಹುತ ಆಗಿಲ್ವಲ್ಲ ಸದ್ಯ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೂ ಮಾವಯ್ಯ, ನನ್ನ ಬೆಳ್ಳುಳ್ಳಿನ ಈ ಥರ ಕುರ್ಚಿ ಮೇಲಿರೋದು ನೋಡಕ್ಕೆ ನನ್ನ ಕೈಲಿ ಆಯ್ತಾ ಇಲ್ಲ. ಐಶೋ, ದೊಡ್ಡದ್ರಲ್ಲಾಗೋದು ಚಿಕ್ಕದ್ರಲ್ಲೇ ಮುಗೀತು ಅಂತ ಅನ್ಕೋ. ನೀನ್ ಹೀಗತ್ರೆ ಆದಿ ಗಾಬರಿ ಆಗ್ತಂತಾನೆ. ಅಳ್ಬೇಡಮ್ಮ, ಕಣ್ಣೋರ್ಸ್ಕೋ. ಅತ್ತೆವಾ, ಬೆಳ್ಳುಳ್ಳಿಗೆ ಹಿಂಗಾಗಕ್ಕೆ ಕಾರಣ ನಾನೇಯ. ನಾನೊಂದು ಮನ್ಸಿಗೆ ಬೇಜಾರು ಮಾಡಿದ್ದಕ್ಕೇನೆ ಅವ್ನು ಬರ್ಬೇಕಾದ್ರೆ ಅವನಿಗೆ ಆಕ್ಸಿಡೆಂಟ್ ಆಗಿತ್ತು. ನನ್ನ ಪಾಪಿ ಅತ್ತೆವಾ, ಇದೆಲ್ಲ ಆಗಿದ್ದು ನಿದ್ದನೆಯ. ಯಾಕೆ ಹೀಗೆ ಹೇಳ್ತಾ ಇದೀಯಾ? ಗಂಡ ಹೆಂಡತಿ ಅಂದಮೇಲೆ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಹೀಗೆಲ್ಲ ಇಲ್ಲ ಅಂದರೆ ಅದೊಂದು ಸಂಸಾರ ಅಂತಾರ. ಏನೋ ಆಗಬೇಕು ಅಂತಿತ್ತು, ಹಣೆ ಬರ ಆಗೋಯ್ತು. ಆಗೋದನ್ನು ಯಾರಾದರೂ ತಪ್ಸೋಕ್ಕಾಗತ್ತಾ? ಪ್ಲೀಸ್ ನೀವು ಅಳ್ಬೇಡಿ. ಏ ಐಶು, ಅಳ್ಬೇಡ ಕಣೆ. ಪಾಪ ನಿನ್ ಗಂಡಕ್ ಫೀಲ್ ಆಗತ್ತೆ. ಗ್ರೀಷ್ಮಾ, ಪರಿಚಯ ಬರ್ಲಿಲ್ವಾ? ಮನೆಗೆ ಹೊಟ್ಟೋದ್ನಾ? ಹ್ಞೂ, ಮನೆಗೆ ಹೋದ್ರು ಅಜ್ಜಿ. ನಿಜವಾಗ್ಲೂ ಪರಿಚಯ ನಮ್ಮ ಪಾಲಿಗೆ ದೇವ್ರೇನೆ. ಅವರೇನೆ ಆ ದಿನ ಹಾಸ್ಪಿಟ್ಲಿಗೆ ಸೇರಿಸಿರೋದು. ಹೌದಮ್ಮ, ಪರಿಚಯ ಇರಲಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ನಿಮ್ಮ ಮುಂದೆ ಜೀವಂತವಾಗಿರ್ತಾ ಇರಲಿಲ್ಲ. ಅವ್ರಿಗೊಂದು ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಲಿಲ್ಲ. ಕಾಲ್ ಮಾಡಬೇಕು ಅವ್ರಿಗೆ. ಯಾವ ಜನ್ಮದ ಪುಣ್ಯನ ಏನೋ, ಆ ಪರಿಚಯ ದೇವ್ರ ಥರ ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಅವನಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕು. ಶಿನಿ, ಪಾಪ ಹುಡುಗನ ಒಂದ್ಸತಿ ಮನೆಗೆ ಕರಿಯೋ. ನಮಗೋಸ್ಕರ ಎಷ್ಟೊಂದು ಉಪಕಾರನ ಮಾಡ್ತಿದ್ದಾನ ಅವನು. ಅವನನ್ನ ಮನೆ ಕರೆದು ಥ್ಯಾಂಕ್ಸ್ ಹೇಳಬೇಡ್ವಾ? ಈ ಗ್ರೀಷ್ಮಿ, ಹಿಂಗಾದ್ರೂ ಅವನನ್ನ ಮನೆ ಕರಿಬೇಕು ಅಂತ ಗೊತ್ತಾಗ್ಬಾರ್ದೇನೆ ಸುಮ್ಮನೆ ಇದ್ದಾಳೆ. ಹೇಳ್ತೀನಿ ಅಜ್ಜಿ. ಗ್ರೀಷ್ಮಾ, ಹಾಗೆ ಊಟಕ್ಕೂ ಕರೆದ್ಬಿಡು. ಆದಿ, ನೀನು ಒಳಗಡೆ ಹೋಗಿ ರೆಸ್ಟ್ ಮಾಡು. ನೋಡು ಐಶು, ನೀನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಡಾಕ್ಟರ್ ಹೇಳಿದಾರೆ ತಾನೆ, ಆದಿ ಬೇಗ ಹುಷಾರಾಗ್ತಾನೆ ಅಂತ. ಕರ್ಕೊಂಡು ಹೋಗು. ಒಂದು ನಿಮಿಷಮ್ಮ. ಅದಿ, ನಿನ್ಗೆ ಹೀಗೆಲ್ಲ ಆಯಿತು ಅಂತ ಬೇಜಾರು ಮಾಡ್ಕೋಬೇಡ ಕಣ. ಮನೇಲಿ ಸ್ವಲ್ಪ ರೆಸ್ಟ್ ತಗೋ. ಆಫೀಸ್ಗೆ ಇನ್ಫಾರ್ಮ್ ಮಾಡೋ ಕೆಲಸ ನಂದು. ನೀನು ಸ್ವಲ್ಪ ಹುಷಾರಾದ್ಮೇಲೆ ವರ್ಕ್ ಫ್ರಮ್ ಹೋಮ್ ಮಾಡಿವಂತೆ. ಕರ್ಕೊ. ಬಂದ್ರಾ?
ಬನ್ನಿ. ಎಲ್ಲಿ ನಿಮ್ಮ ಯಜಮಾನರು ಬರಲಿಲ್ವಾ? ಬತ್ತವ್ರೆ, ನಮಗೆ ಮುಂದಕ್ಕೆ ಹೋಗಿರಿ ಅಂತ ಕಳಿಸ್ಕೊಟ್ಟವ್ರೆ. ಕೂತ್ಕೊಳ್ಳಿ. ಈಗ ಹೇಳಿ, ನಿಮ್ಮ ಸೊಸೆಗೆ ಯಾಕೆ ಟಾರ್ಚರ್ ಮಾಡಿದ್ರಿ? ಅದಕ್ಕೇನು ಶಿಕ್ಷೆ ಅಂತ ಗೊತ್ತಾ ನಿಮಗೆ? ಟಾರ್ಚರ ಇಲ್ಲ ಪೊಲೀಸಕ್ಕ. ನಾನು ನಮ್ಮ ಸೊಸೆನ ಮಗಳ ಥರ ನೋಡ್ಕೊತೀನಿ. ಟಾರ್ಚರಲ್ಲಿ ಕೊಡ್ತೀನಿ ಅವಳೆ. ನನ್ನ ಮಗನೂ ಆಟೆಯ, ಅವಳನ್ನ ತಾಯಿ ಥರ ನೋಡ್ಕೊತಾನೆ. ಅಂಥದ್ರಲ್ಲಿ ನಾವು ಕಷ್ಟ ಕೊಟ್ಟೇವೆ. ಅವ್ವ ಹೇಳ್ತಿರೋದು ನಿಜ. ನಿಮ್ಗೆ ಯಾರೋ ಸುಳ್ಳು ಕಂಪ್ಲೇಂಟ್ ಕೊಟ್ಟವ್ರೆ. ಕಂಪ್ಲೇಂಟ್ ಕೊಟ್ಟವರು ನಿಮ್ಮನೆಯವರೇ ಅಂತ ಗೊತ್ತು ತಾನೆ? ಹ್ಞೂ ಗೊತ್ತದೆ. ಅವಳು ಯಾವತ್ತೂ ಹಂಗೇನೆಯ. ನಮ್ಮನ್ನ ಕಂಡ್ರೆ ಆಗಕ್ಕೆ ಇಲ್ಲ ಅವಳಿಗೆ. ಅದಕ್ಕೆ ಯಾವಾಗಲೂ ನನ್ನ ಮಗನ ಮಗುವೆ ಪಿತೂರಿ ಮಾಡ್ತಾನೆ ಇರ್ತಾಳೆ. ಇಲ್ಲಿಗೆ ಬರೋರೆಲ್ಲರೂ ನಿಮ್ಮ ಥರನೇ ಅವ್ರು ತಪ್ಪು ಒಪ್ಕೊಳ್ಳೋದಿಲ್ಲ. ನಮ್ಮ ಸ್ಟೈಲಲ್ಲಿ ವಿಚಾರ ಮಾಡಿದ್ರೆ ಮಾತ್ರ ಅವ್ರು ಸತ್ಯ ಒಪ್ಕೋತಾರೆ. ನೋಡಿ, ಈಗ ನೀವು ಸತ್ಯ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ನಮ್ಮ ಸ್ಟೈಲ್ ಏನು ಅಂತ ತೋರಿಸ್ಬೇಕಾಗತ್ತೆ. ಹೇಳಿ, ಸುನಂದ ಅವ್ರಿಗೆ ಯಾಕೆ ಟಾರ್ಚರ್ ಕೊಟ್ರಿ? ಆ ಮಗುನ ಯಾಕೆ ಸಾಯಿಸಿದ್ರಿ? ನೀವು ನಿಜ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ, ಇಲ್ಲ ಅಂದರೆ ಜೈಲಲ್ಲೇ ಇರಬೇಕಾಗತ್ತೆ. ನೀವು ಬಾಯಲ್ಲಿ ಹೇಳಿದ್ರೆ ಒಪ್ಕೊಳ್ಳಲ್ಲ ಅನ್ಸುತ್ತೆ. ನಿಮಗೂ ನಮ್ಮ ಸ್ಟೈಲಲ್ಲೇ ಏರೋಪ್ಲೇನ್ ಹತ್ತಿಸ್ಬೇಕು. ರಿಪಿಸಿ, ಕರ್ಕೊಂಡ್ರಿ ಅವಳನ್ನ. ಅಯ್ಯೋ ಪೊಲೀಸಕ್ಕ, ನಾವೇನು ತೆಪ್ಪು ಮಾಡಿಲ್ಲ. ಹೊಡೆಯೋದು ಬಡಿಯೋದೆಲ್ಲ ಮಾಡಬೇಡಿ. ನಿಮ್ಮ ತಮ್ಮಯ್ಯ ಅಂತೀನಿ, ಬಿಟ್ಬಿಡಿ. ಹಾಗಾದ್ರೆ ನಿಜ ಹೇಳಿ. ಪಾರ್ವತಿ, ನಮಸ್ಕಾರ ಇನ್ಸ್ಪೆಕ್ಟರ್ ಅಮ್ಮ. ನಮಸ್ಕಾರ. ಏನ್ ಇನ್ಸ್ಪೆಕ್ಟರ್ ಅವ್ವ, ಜಬರ್ದಸ್ತ್ ಆಗಿ ಶುರು ಮಾಡಿದ್ದೀರಾ ವಿಚಾರಣೆನ? ನಿಮ್ಮ ಹೆಂಡತಿ ಮತ್ತೆ ಮಗ ಎಷ್ಟು ಕೇಳಿದ್ರು ನಿಜಾನ ಬಾಯಿ ಬಿಡ್ತಾನೆ ಇಲ್ಲ. ಅವ್ರು ಏನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು, ನೀವು ಮಾತ್ರ ಅವ್ರ ಮಾತನ್ನ ಕೇಳ್ತಾನೆ ಇಲ್ವಲ್ಲ. ಹಾಗಾದ್ರೆ ಸುಮ್ಮನೆ ಕಂಪ್ಲೇಂಟ್ ಕೊಡಕ್ಕೆ ನಿಮ್ಮ ಸೊಸೆಗೆ ತಲೆ ಕೆಟ್ಟಿದ್ಯಾ? ಕೋಪ ಮಾಡ್ಕೋಬೇಡಿ, ಸ್ವಲ್ಪ ತಾಳ್ಮೆ ಇರಲಿ. ಇನ್ನು ಸ್ವಲ್ಪ ಹೊತ್ತಿಗೆ ನಾನು ನೀರಿ ಸೊಸೆ ಕಿರಿ ಸೊಸೆ ಇಬ್ರು ಬರ್ತಾರೆ. ಆಗ ಸತ್ಯ ಏನು ಅಂತ ನಿಮಗೆ ಗೊತ್ತಾಗ್ತದೆ. ಹಾಸ್ಪಿಟ್ಲಲ್ಲಿ ನಿಮಗೆ ಅಬಾರ್ಷನ್ ಆಗೋ ಕಾರಣ ಇವರೇ ಅಂತ